ಕೇಂದ್ರ ಸರ್ಕಾರ ಒಂದನ್ನು ಮಾಡಿದ್ದು ಎಡವಟ್ಟಿಗಾಗಿ ಇವತ್ತು ಸುಪ್ರೀಂ ಕೋರ್ಟಿನಿಂದ ಛೀಮಾರಿ ಹಾಕಿಸ್ಕೋಬೇಕಾಗಿದೆ. ಈ ಚುನಾವಣಾ ಬಾಂಡನ್ನು ರದ್ದುಗೊಳಿಸಿದ ಕ್ಷಣ ಕಾಂಗ್ರೆಸ್ ತಕ 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 ಅಂತ ಬಿಜೆಪಿಯ ಮೇಲೆ ಯಾಕೆ ಹರಿಬಿತ್ತು? ಎಲೆಕ್ಷನ್ ಬಾಂಡ್ ಮೂಲಕ ಹಣ ಬಂದದ್ದು, SBI ಎಲೆಕ್ಷನ್ ಬಾಂಡ್ ಮೂಲಕ ಹಣ ಬಂದದ್ದು ಕೇವಲ ಬಿಜೆಪಿ ಅಲ್ಲ. ಬಿಜೆಪಿ ಭ್ರಷ್ಟ ಪಕ್ಷ, ಭ್ರಷ್ಟಾಚಾರ ಮಾಡಿದೆ, 10 ವರ್ಷದ ಎಲೆಕ್ಷನ್ ಬಾಂಡಿನ ಹೆಸರಿನಲ್ಲಿ ಹಪ್ತಾ ವಸೂಲು ಮಾಡಿದೆ, ಇವೆಲ್ಲ ಹೇಳ್ತಾ ಇದೆಯಲ್ಲ, ಅದನ್ನೆಲ್ಲ ಮತ್ತೆ ನೋಡ್ಬಿಡೋಣ. ಹಾಗಾದರೆ ಈ ಇಡೀ 20,000 ಕೋಟಿಯ ಎಲೆಕ್ಷನ್ ಬಾಂಡಿನ ವಿವರಗಳನ್ನು SBI ಏನು ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ, ಅದರಲ್ಲಿ ಅದಾನಿ ಅಂಬಾನಿ ಹೆಸರು ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ನೀವು ಮುಕ್ತ ಪತ್ರಿಕೋದ್ಯಮಕ್ಕೆ ನಮಗೆ ಬೆಂಗಾವಲಾಗಿ ನಿಲ್ಲುವ ಸಾಧ್ಯತೆಯನ್ನು ನೀವು ಮಾಡುವುದಿದ್ದರೆ ಇಲ್ಲಿ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡಬಹುದು. ಅದರ ಜೊತೆಗೇ ನಮ್ಮ ಈ ಸಬ್ಸ್ಕ್ರಿಪ್ಷನನ್ನು ಹೆಚ್ಚೆಚ್ಚು ಮಾಡಿಸುವ ಮೂಲಕ ನಮಗೆ ಹೆಚ್ಚು ಶಕ್ತಿಯನ್ನು ನೀವು ತುಂಬ್ತೀರಿ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ಎಲೆಕ್ಷನ್ನಿನ ಡೇಟ್ ಅನೌನ್ಸ್ ಆಗಿದೆ ಮತ್ತು ಎಷ್ಟು ವಿಭಾಗದಲ್ಲಿ ಚುನಾವಣೆ ಆಗುತ್ತೆ, ಹೇಗಾಗುತ್ತೆ, ಕರ್ನಾಟಕಕ್ಕೆ 2 ನೆಲೆಗಳಲ್ಲಿ ಹೇಗೆ ಚುನಾವಣೆ ಆಗುತ್ತೆ, ಇವೆಲ್ಲ ವಿವರಗಳನ್ನು ನೀವು ಈಗಾಗಲೇ ಕೇಳಿದ್ದೀರಿ, ನೋಡಿದ್ದೀರಿ. ಯಥಾವತ್ತಾಗಿ ಕಳೆದ ಬಾರಿ ಚುನಾವಣೆಯನ್ನು ಕರ್ನಾಟಕದಲ್ಲಿ 25 MPಗಳನ್ನು BJP ಹೇಗೆ ತೆಕ್ಕೆಗೆ ಹಾಕಿಕೊಂಡಿತ್ತೋ ಆ ಚುನಾವಣೆಯನ್ನು ಎಲ್ಲಿಂದ ಆರಂಭಿಸಿದರು? ಪ್ರಧಾನಿ ಮೋದಿಯವರು ಕಲಬುರಗಿಯಿಂದ, ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರದಿಂದ. ಅಲ್ಲಿಯೇ ಇವತ್ತು 1 ಕಿಲೋಮೀಟರ್ ರೋಡ್ ಶೋವನ್ನು ಮಾಡಿ ಭರ್ಜರಿಯಾಗಿ ಶಂಖನಾದವನ್ನು ಮೊಳಗಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ನೋಡುವುದಾದರೆ BJP ಹಲವು 10 ಸಮಸ್ಯೆಗಳನ್ನು ಟಿಕೆಟ್ ಹಂಚಿಕೆ ಆದ ಮೇಲೆ ರಾಜ್ಯದಲ್ಲೂ, ದೇಶದಲ್ಲಿ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಹೆಚ್ಚು ಒಳ ಒತ್ತಡವನ್ನು ಎದುರಿಸ್ತಾ ಇದೆ. CT ರವಿಯ ಮುಂದಿನ ನಡೆ ಏನು, ಸಿಂಹನ ಮುಂದಿನ ನಡೆ ಏನು, ಪ್ರತಾಪ್ ಸಿಂಹ ಅವ್ರದ್ದು. ಆಮೇಲೆ ಬೆಳಗಾವಿಯಲ್ಲಿ ಈಗ ಜಾರಕಿಹೊಳಿ, ಜಗದೀಶ್ ಶೆಟ್ಟರ್ ಅವರ ಆಗಮನಕ್ಕೆ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸ್ವತಂತ್ರವಾಗಿ BS ಯಡಿಯೂರಪ್ಪನವರ ಕುಟುಂಬದ ರಾಜಕಾರಣ ಮತ್ತು ಮೋಸದ ವಿರುದ್ಧ ತೊಡೆತಟ್ಟಿ ನಿಂತಂಥ ಈಶ್ವರಪ್ಪನವರ ಮನೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ. ಇವೆಲ್ಲ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಅಸಮಾಧಾನಿತ BJPಯವರಿಗೆ ಗಾಳವನ್ನು ಹಾಕುವ ಕೆಲಸವನ್ನು DKಶಿ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದೆ. ಇಲ್ಲಿ ಸದಾನಂದ ಗೌಡರು, ಪ್ರತಾಪ್ ಸಿಂಹನಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಒಂದು ಕೈ ನೋಡೋಣ ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಚಾಮರಾಜನಗರ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇವೆಲ್ಲವನ್ನು ಗಮನಿಸ್ತಾ ಪುತ್ತಿಲ ದಕ್ಷಿಣ ಕನ್ನಡದಲ್ಲಿ ವಾಪಸ್ BJPಗೆ ಬಂದರು, ಎಲ್ಲವೂ ಸುಖಾಂತ್ಯ ಆಯಿತು ಅಂತ ಅಂದುಕೊಂಡಾಗಲೇ ಅಲ್ಲಿ ಎಲ್ಲೋ ಒಂದು ಕಡೆ ಭಿನ್ನ ಧ್ವನಿಯ ಹೊಗೆ ಹೊತ್ತುತ್ತಾ ಇದೆ. ಇನ್ನು ಉತ್ತರ ಕನ್ನಡ ಕೆನರಾ ಕ್ಷೇತ್ರ 100% ಅನಂತಕುಮಾರ್ ಹೆಗಡೆಯವರಿಗೆ ಟಿಕೆಟ್ ಇಲ್ಲ ಅನ್ನುವ ಒಂದು ನಿಶ್ಚಯವನ್ನು BJP ಹೈಕಮಾಂಡ್ ಮಾಡಿ ಆಗಿದೆ. ಆದರೆ ಅನಂತಕುಮಾರ್ ಹೆಗಡೆಯವರೊಟ್ಟಿಗೆ ಸಂವಾದವನ್ನು ಮಾಡಿ ಅವರನ್ನು ಒಪ್ಪಿಸಿಯೇ ಕೆನರಾ ಕ್ಷೇತ್ರಕ್ಕೆ ಇನ್ನೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಒಂದು ಸಂದರ್ಭವನ್ನು ತಂದು ನಿಲ್ಲಿಸಿದೆ. ಬಹುತೇಕವಾಗಿ ಅದು ಖಚಿತವಾಗಿದೆ. ಅವರ ಒಮ್ಮತದಿಂದಲೇ, ಅವರ ಅಭಿಪ್ರಾಯವನ್ನು ಪಡೆದೇ ಅವರು ಯಾರಿಗೆ ಹೇಳ್ತಾರೋ ಅವರನ್ನೇ ಅಭ್ಯರ್ಥಿಯನ್ನಾಗಿಸುವ ಕೆಲಸ ನಡೀತಾ ಇದೆ. ರಾಮಕೃಷ್ಣ ಹೆಗಡೆಯವರ ಮೊಮ್ಮಗ ಪ್ರಾಯಶಃ 90%ಕ್ಕೂ ಹೆಚ್ಚು ಭಾಗ ಅವರೇ ಮುಂದಿನ ಚುನಾವಣೆಯ ಕೆನರಾ ಕ್ಷೇತ್ರದ ಹುರಿಯಾಳಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಖರ್ಗೆಯವರೆಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆಯಿಂದ ಸಿದ್ದರಾಮಯ್ಯನವರವರೆಗೆ ಎಲ್ಲರೂ ಇವತ್ತು ಒಂದು ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇರುವಂಥದ್ದು ಎಲೆಕ್ಷನ್ ಬಾಂಡ್.
ಎಲೆಕ್ಷನ್ ಬಾಂಡಿನ ಪ್ರಕರಣ ನಿಮಗೆ ಗೊತ್ತಿದೆ. SBI ಎಲೆಕ್ಷನ್ ಬಾಂಡ್, ಚುನಾವಣಾ ಬಾಂಡ್, ಅದು ಸುಪ್ರೀಂ ಕೋರ್ಟ್ಗೆ ಅವಕೃಪೆಗೆ ತುತ್ತಾಗಿ ಪಾರದರ್ಶಕವಾಗಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಲಾಗಿತ್ತು. ಯಾವಾಗ SBI ಚುನಾವಣಾ ಬಾಂಡ್ ರದ್ದಾಯಿತೋ ಆವಾಗಲೇ ಕಾಂಗ್ರೆಸ್ಸು ಮತ್ತು ಪ್ರತಿಪಕ್ಷಗಳು ಓಹೋ 2024ರ ಈ ಚುನಾವಣೆಗೆ ನಮಗೊಂದು ಬ್ರಹ್ಮಾಸ್ತ್ರ ಸಿಕ್ಕಿತು. ಯಾಕೆಂತಂದರೆ ಎಲೆಕ್ಷನ್ ಬಾಂಡಿನ ಈ ರದ್ದತಿ ಪ್ರತಿಪಕ್ಷಗಳ ವಿಜಯ ಅಂತಲೇ ಅದನ್ನು ಬಿಂಬಿಸಲಾಯಿತು. BJPಯನ್ನು ಭ್ರಷ್ಟ ಪಕ್ಷ ಅಥವಾ ಭ್ರಷ್ಟಾಚಾರಿಗಳು, ಮೋದಿ ಭ್ರಷ್ಟಾಚಾರಿ ಅಥವಾ ಭ್ರಷ್ಟ ಇತ್ಯಾದಿ ಇತ್ಯಾದಿ, ರಾಹುಲ್ ಗಾಂಧಿ ಯಾವುದೇ ಪುರಾವೆ ಇಲ್ಲದೇ ಜನರ ಆಕ್ರೋಶಕ್ಕೂ ತುತ್ತಾಗುವ ಮಟ್ಟಕ್ಕೆ ಅದನ್ನು ಉಚ್ಚರಿಸ್ತಾ ಬಂದಾಗಲೂ ಎಲ್ಲಿ ಭ್ರಷ್ಟಾಚಾರಕ್ಕೆ ದಾಖಲೆ ಅಂತ ಕೇಳ್ತಾ ಇದ್ರಲ್ಲ, ಈ ಎಲೆಕ್ಷನ್ ಬಾಂಡಿನ ಪ್ರಕರಣದಲ್ಲಿ ಭ್ರಷ್ಟಾಚಾರದ ದಾಖಲೆಯನ್ನು ನಾವು ಕೊಡ್ತೇವೆ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಬಂದು ನಿಂತಿತು. ಆವಾಗ ಹಾಗಾದರೆ ಎಲೆಕ್ಷನ್ ಬಾಂಡ್ ಅಂತ ಅಂದ ಕ್ಷಣಕ್ಕೆ, ಸುಪ್ರೀಂ ಕೋರ್ಟು ಅದನ್ನು ರದ್ದು ಮಾಡಿದ ಕ್ಷಣಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ಏನು ಅಲ್ಲಿ ಪಾರದರ್ಶಕತೆ ಇಲ್ಲ, ಆದ್ದರಿಂದ ಅದನ್ನು ರದ್ದು ಮಾಡಬೇಕು, ಅದರ ಮೇಲೆ ವಿಚಾರಣೆ ನಡೆಸಬೇಕು ಅನ್ನುವಂಥದ್ದೇನು ಕೇಸ್ ಹಾಕಿತ್ತು. ಆವಾಗ ಎಲೆಕ್ಷನ್ ಬಾಂಡು ಹೌದು ಇಲ್ಲಿ ಪಾರದರ್ಶಕತೆ ಕಾಣ್ತಾ ಇಲ್ಲ, ಯಾರ್ಯಾರೆಲ್ಲ ಎಲೆಕ್ಷನ್ ಬಾಂಡ್ ಖರೀದಿಸಿದಾರೋ ಅವರ ಹೆಸರನ್ನು ಗೌಪ್ಯವಾಗಿಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಯಾಕೆ ಮಾಡಿತು? ಇದರ ಉದ್ದೇಶ ಏನು? ಎಲ್ಲರೂ ಯಾರ್ಯಾರು ಹಣವನ್ನು ಕೊಟ್ಟಿದ್ದಾರೋ ಅದು ಅವರದೆಲ್ಲ ವಿವರಗಳನ್ನು ಬಹಿರಂಗಪಡಿಸಿ ಅಂತ ಹೇಳ್ತಾ SBIಗೆ ಅದನ್ನು ಬಹಿರಂಗಪಡಿಸಿ, ಎಲೆಕ್ಷನ್ ಕಮಿಷನ್ಗೆ ಅದನ್ನು ಒಪ್ಪಿಸಿ, ಅವ್ರ ವೆಬ್ಸೈಟಲ್ಲಿ ಅದನ್ನು ಪ್ರಕಟಿಸಲಿ ಅಂತ ಹೇಳ್ತಾ ಎಲೆಕ್ಷನ್ ಬಾಂಡನ್ನು ರದ್ದು ಮಾಡಿತು. ಈ ರದ್ದುಗೊಳಿಸಿದ ತಕ್ಷಣಕ್ಕೆ ಕಾಂಗ್ರೆಸ್ಸು ತನಗೊಂದು ಬ್ರಹ್ಮಾಸ್ತ್ರ ಸಿಕ್ಕಿತು ಅನ್ನುವ ಹಾಗೆ ಅದನ್ನು ಬಿಂಬಿಸಲಿಕ್ಕೆ ಹೊರಟಿತು. ಆವಾಗ ಆ ಬಾಂಡ್ ವಿವರಗಳು ಇತ್ಯಾದಿಗಳ ಬಗ್ಗೆ ಜನಸಾಮಾನ್ಯರಿಂದ ಹಿಡಿದ ಬಹುತೇಕ ಜನ ಭಾವಿಸಿದ್ದೇನು, SBI ವಿತರಿಸಿದ ಈ ಎಲೆಕ್ಷನ್ ಬಾಂಡ್, ಚುನಾವಣಾ ಬಾಂಡ್, ಹಾಗಾದರೆ ಬಹುಶಃ BJP ಮಾತ್ರ ತೆಗೆದುಕೊಂಡಿದೆ ಆ ಮೂಲಕ ಬರುವ ಹಣವನ್ನು, ಬೇರೆ ಯಾವ ಪಕ್ಷವೂ ಪರಾಶಯ ತಗೊಂಡೇ ಇಲ್ಲ ಅನ್ನುವಂಥ ಒಂದು ಸಾಮಾನ್ಯ ಭಾವ ದೇಶಾದ್ಯಂತ ಮೂಡಿತ್ತು. ಯಾಕೆಂದರೆ ಎಲೆಕ್ಷನ್ ಬಾಂಡ್ ಏನು ಅಂತಲೇ ಗೊತ್ತಿಲ್ವಲ್ಲ. ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿಯೇ ಯಾವುದೇ ರಾಜಕೀಯ ಪಕ್ಷಗಳು ಸಾರ್ವಜನಿಕರಿಂದ ದೇಣಿಗೆಯನ್ನು ಪಡೆಯಬಹುದು, ಹಣವನ್ನು ಪಡೆಯಬಹುದು. ಯಾಕೆಂತಂದರೆ ಎಲೆಕ್ಷನ್ನಿಗೆ ಅಲ್ಲಿಗೆ ಇಲ್ಲಿಗೆ ತಿರುಗಾಟಕ್ಕೆ ಇದಕ್ಕೆಲ್ಲ ತುಂಬ ಖರ್ಚುಗಳು ಬರ್ತವೆ. ಹಾಗಾಗಿ ಈ ಎಲೆಕ್ಷನ್ ಬಾಂಡನ್ನು ಖರೀದಿಸುವುದಾಗಲಿ, ಇದರಿಂದ ಒಂದು ಹಣವನ್ನು ತೆಗೆದುಕೊಳ್ಳುವುದಾಗಲಿ ಅದು ಯಾವುದೇ ರೀತಿಯ ಅಪರಾಧ ಅಲ್ಲ. ಹಾಗಾದರೆ ನಿಮಗೆ ಇವತ್ತಿನ ಈ ಎಲೆಕ್ಷನ್ ಬಾಂಡಲ್ಲಿ, ಎಲೆಕ್ಷನ್ನಿನ ಹೊತ್ತಲ್ಲಿ ಕಾಂಗ್ರೆಸ್ಸು ಭ್ರಷ್ಟಾಚಾರವನ್ನು ಮಾಡಿದೆ, BJP ಈ 10 ವರ್ಷದಲ್ಲಿ ಹಪ್ತಾ ವಸೂಲು ಮಾಡಿದ ಹಾಗೆ ಹಣವನ್ನು ವಸೂಲು ಮಾಡಿದೆ, ED, IT, CBI ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಬಳಸ್ಕೊಂಡು ಮಾಡಿದೆ ಇತ್ಯಾದಿ ಇತ್ಯಾದಿ ಅಂತ ಏನು ಇವತ್ತು ರಾಹುಲ್ ಗಾಂಧಿಯಿಂದ ಪ್ರತಿಯೊಬ್ಬರು BJPಯ ಮೇಲೆ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದರ ಬಗ್ಗೆ ತೀವ್ರವಾದಂಥ ಆಳವಾದಂಥ ಜ್ಞಾನ ಇಲ್ಲದೇ ಇದ್ದವರು BJPಗೆ ಇದೊಂದು ಮುಜುಗರದ ಪ್ರಶ್ನೆ, ಹಿನ್ನಡೆ, ಸೆಟ್ ಬ್ಯಾಕ್ ಅಂತೇನು ಕರಿತಾ ಇದ್ದಾರೆ. ಅದರ ಬಗ್ಗೆ ನಿಮಗೆ ಇವತ್ತು ವಿವರ ಕೊಡಲಿಕ್ಕೆ ನಾನು ಕೂತಿದ್ದೇನೆ. ಅದರ ಸಂಪೂರ್ಣ ವಿವರವನ್ನು ಕೊಡ್ತೇನೆ. ಸೂಚ್ಯವಾಗಿ ಈ ಬಾಂಡ್ ಅಂದರೆ ಏನು ಇತ್ಯಾದಿಯನ್ನು ಕೂಡ ನಿಮಗೆ ಹೇಳಬೇಕಾಗಿದೆ. ಹಿಂದೆ ಅರುಣ್ ಜೇಟ್ಲಿ ಅವರು ಹಣಕಾಸಿನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಎಲೆಕ್ಷನ್ ಬಾಂಡನ್ನು ಇಂಟ್ರೊಡ್ಯೂಸ್ ಮಾಡಿದರು. ಯಾಕೆ ಅಂತಂದರೆ ಅಲ್ಲಿಯವರೆಗೆ ಯಾವುದೇ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲೂ ದೇಣಿಗೆ ರೂಪದಲ್ಲಿ ಹಣವನ್ನು ಪಡೆಯಬಹುದಾಗಿತ್ತು. ಆದರೆ ಆ ಹಣ ಕಳ್ಳ ಹಣವಾಗಿ ಬರ್ತಾ ಇತ್ತು, ಬ್ಲ್ಯಾಕ್ ಮನಿಯಾಗಿ ಬರ್ತಾ ಇತ್ತು, ಕ್ಯಾಶ್ ರೂಪದಲ್ಲೂ ವಿಲೇವಾರಿ ಆಗ್ತಾ ಇತ್ತು. ಅದನ್ನು ತಪ್ಪಿಸಬೇಕು, ಟ್ಯಾಕ್ಸ್ ಮನಿಯನ್ನು ಬರುವಾಗ ಮಾಡಬೇಕು, ಯಾವುದೇ ತೆರಿಗೆ ರಹಿತ ಹಣ ಇಲ್ಲಿ ಓಡಾಡಬಾರದು, ಆ ಮಟ್ಟಕ್ಕೆ ಅದನ್ನು ಪಾರದರ್ಶಕವಾಗಿ ಅದನ್ನು ತರಬೇಕು ಅನ್ನುವ ಕಾರಣಕ್ಕಾಗಿ
ಅರುಣ್ ಜೇಟ್ಲಿ ಅವರು ಹಣಕಾಸು ಮಂತ್ರಿ ಆಗಿದ್ದಾಗ ಈ ಎಲೆಕ್ಷನ್ ಬಾಂಡ್, ಚುನಾವಣಾ ಬಾಂಡನ್ನು ಇಂಟ್ರೊಡ್ಯೂಸ್ ಮಾಡಿದರು. ಹಾಗಾದರೆ ಈ ಇಂಟ್ರೊಡ್ಯೂಸ್ ಮಾಡಿದ ಬಾಂಡಲ್ ಮೂಲಕ ನಿಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದೇನು? ಕಪ್ಪು ಹಣ ಬರುವುದನ್ನು ತಡೆಗಟ್ಟುವಂಥ ಒಂದು ಒಳ್ಳೆಯ ಯೋಜನೆ ಇದು ಅಂತ ಆಯಿತು. ಹೌದೌದು, ನಿಜಕ್ಕೂ ಅದು ಆದದ್ದೇ ಹಾಗೆ, ಅದು ಮಾಡಿದ್ದು ಅದಕ್ಕಾಗಿಯೇ. ಆದರೆ ಇದರಲ್ಲಿ ನೆಗೆಟಿವ್ ಅಂತಂದರೆ ಏನು ಅಂತಂದರೆ, ಕೇಂದ್ರ ಸರ್ಕಾರ ಇದನ್ನು ಯಾವ ಉದ್ದೇಶದಿಂದ ಮಾಡಿತ್ತೋ ಗೊತ್ತಿಲ್ಲ. ಅದರ ಬಗ್ಗೆ ಇವತ್ತಿಗೂ ವಿವರಗಳನ್ನು ಯಾರೂ ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟು ಅದರ ಮೇಲೇ ಚಾಟಿ ಬೀಸಿದ್ದು. ಈ ತೆರಿಗೆ ಕಟ್ಟಿದ ಹಣವನ್ನೇ, ವೈಟ್ ಮನಿಯನ್ನೇ SBI ವಿತರಿಸುವ ಎಲೆಕ್ಷನ್ ಬಾಂಡ್ ಮೂಲಕ, ಖರೀದಿಸುವ ಮೂಲಕ ಅವರಿಗೆ ಇಷ್ಟವಾಗುವ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಹುದು. ಅದು ಒಂದರ ಅರ್ಥದಲ್ಲಿ ಟ್ಯಾಕ್ಸ್ ಮನಿ, ಕಳ್ಳ ಹಣ ಅಲ್ಲ. ಕಳ್ಳ ಹಣದ ಹರಿವನ್ನು ಅರುಣ್ ಜೇಟ್ಲಿ ಅವರ ಈ ಯೋಜನೆ ಅದನ್ನು ತಟಸ್ಥಗೊಳಿಸಿತು, ನಿಲ್ಲಿಸಿತು. ಆದರೆ ಕೇಂದ್ರ ಸರ್ಕಾರ ಒಂದನ್ನು ಮಾಡಿದ್ದು ಎಡವಟ್ಟಿಗಾಗಿ ಇವತ್ತು ಸುಪ್ರೀಂ ಕೋರ್ಟಿನಿಂದ ಛೀಮಾರಿ ಹಾಕಿಸ್ಕೋಬೇಕಾಗಿದೆ. ಕೇಂದ್ರ ಸರ್ಕಾರ ಏನು ಮಾಡಿತ್ತು? ಈ ಬಾಂಡನ್ನು ಖರೀದಿಸುವವರ ಹೆಸರನ್ನು ಗೌಪ್ಯವಾಗಿಡಲಾಗತ್ತೆ ಅಂತ ಮಾಡಿತ್ತು. ಈ ಗೌಪ್ಯವಾಗಿಡಲಾಗತ್ತೆ ಅನ್ನೋದು ಎಲ್ಲಿವಟ್ಟಿಗೆ ಅಂದರೆ, RTI ಮೂಲಕ ಕೂಡ ನೀವು ಕೇಳಿದರೂ ಅವರ ಹೆಸರು ಬಹಿರಂಗಪಡಿಸುವಾಗಿಲ್ಲ, ಬಹಿರಂಗ ಆಗುವುದಿಲ್ಲ. ಆವಾಗಲೇ ಈ ಪ್ರತಿಪಕ್ಷಗಳಿಗೆ, ಮುಖ್ಯವಾಗಿ ಕಮ್ಯುನಿಸ್ಟರಿಗೆ, ಇಲ್ಲೇನೋ ಗೋಲ್ಮಾಲ್ ನಡೀತಾ ಇದೆ, ಕೇಂದ್ರ ಸರ್ಕಾರ ಏನೋ ಇಲ್ಲಿ ದುಡ್ಡು ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದರು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಾಗ ಸುಪ್ರೀಂ ಕೋರ್ಟ್ಗೂ ಪ್ರಾಥಮಿಕವಾಗಿ ಅನ್ನಿಸಿತ್ತು, ಹೌದು, ನೀವು ಗೌಪ್ಯವಾಗಿ ಯಾಕೆ ಇಡ್ತಾ ಇದ್ದೀರಿ? ನಿಮಗೆ ದೇಣಿಗೆ ತಗೊಳ್ಳೋ ಹಕ್ಕಿದೆ, ಅವರಿಗೆ ಕೊಡುವ ಸಾಮರ್ಥ್ಯ ಇದ್ದವ್ರು ಕೊಡ್ಬೋದು. ಅದನ್ನು ತೆರಿಗೆ ಹಣದ ಮೂಲಕವೇ ಪಡ್ಕೋಬೇಕು ಅಂತ ಬಾಂಡನ್ನು ಮಾಡಿದ್ದೀರಿ, ಓಕೆ. ಆದರೆ ಹೆಸರನ್ನು ಯಾಕೆ ಗೌಪ್ಯವಾಗಿಡುವಂಥ ಕೆಲಸ ಮಾಡ್ತಾ ಇದ್ದೀರಿ? ಇದು ತಪ್ಪು. ಇಲ್ಲಿ ಪಾರದರ್ಶಕತೆ ಕಾಣ್ತಾ ಇಲ್ಲ. ಆದ್ದರಿಂದ SBI ಅವರಿಗೆ ಸರಿಯಾದಂಥ ಚಾಟಿಯನ್ನು ಬೀಸಿತು. ನೀವು ಮೊದಲು ಬಹಿರಂಗಪಡಿಸಿ, ಅದನ್ನು ಎಲೆಕ್ಷನ್ ಬಾಂಡಿನ ಮೂಲಕ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೋ ಅದು ಎಲ್ಲ ವಿವರಗಳನ್ನು ನೀವು ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಅದು ಪ್ರಕಟ ಆಗತಕ್ಕದ್ದು ಅಂತ ಹೇಳ್ತಾನೆ. ಆ ಚುನಾವಣಾ ಬಾಂಡಿನ ಯೋಜನೆಯನ್ನೇ ರದ್ದುಗೊಳಿಸಿತು. ಈಗ ನಿಜವಾದ ಆಟ ಇರುವುದು ಈಗ. ಈ ಚುನಾವಣಾ ಬಾಂಡನ್ನು ರದ್ದುಗೊಳಿಸಿದ ಕ್ಷಣ ಕಾಂಗ್ರೆಸ್ ತಕ ಅಂತ BJPಯ ಮೇಲೆ ಯಾಕೆ ಹರಿಬಿತ್ತು? ಇದು ತಮ್ಮ ವಿಜಯ ಅಂತ ಯಾಕೆ ಪ್ರತಿಷ್ಠಾಪಿಸ್ಲಿಕ್ಕೆ ಹೊರಟಿತು? ಹಾಗಾದರೆ ಬಾಂಡಿನ ಹಣವನ್ನು ಕೇವಲ BJP ಮಾತ್ರ ತಗೊಳ್ತಾ ಇದೆಯಾ? ಈ ರೀತಿಯ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಈಗ ಇಲ್ಲಿ ಉತ್ತರ ಇದೆ ನಿಮಗೀಗ. 2-3 ದಿನಗಳ ಹಿಂದೆ ಎಲೆಕ್ಷನ್ ಬಾಂಡಿನ ಈ ಖರೀದಿದಾರರು ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನುವಂಥ ವಿವರಗಳನ್ನು ಏನು SBIಗೆ ನೀವು ತಕ್ಷಣ ಅದನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು ಅಂತ ಏನು ಹೇಳಿತ್ತು, ಅದರ ಪ್ರಕಾರ SBI ಈಗ ಚುನಾವಣಾ ಆಯೋಗಕ್ಕೆ ಆ ವಿವರವನ್ನು ಕೊಟ್ಟಿದೆ. ಆ ವಿವರಗಳಲ್ಲಿ ಪ್ರತಿಪಕ್ಷಗಳ ಈ ಹುಂಕಾರ, ಹಾಹಾಕಾರಕ್ಕೆ, ಆರೋಪಕ್ಕೆ ಯಾವ ರೀತಿ ಹುರುಳಿಲ್ಲ ಅನ್ನುವಂಥ ಸತ್ಯವು ಹೊರಬಿದ್ದಿದೆ. ಇದನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗುವಾಗ ಹೇಳಬೇಕು ಅಂತಲೇ ನಾನು ಇವತ್ತು ಕೂತದ್ದು. 2019ರಿಂದ 2024 ಜನವರಿಯವರೆಗಿನ ಎಲೆಕ್ಷನ್ ಬಾಂಡ್ ಖರೀದಿದಾರರ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಬಂದಿದೆ ಮೊದಲಾಗಿ ನೀವು ತೀರ್ಮಾನಕ್ಕೆ ಬರಬೇಕು. ಎಲೆಕ್ಷನ್ ಬಾಂಡ್ ಮೂಲಕ ಹಣ ಬಂದದ್ದು, SBI ಎಲೆಕ್ಷನ್ ಬಾಂಡ್ ಮೂಲಕ ಹಣ ಬಂದದ್ದು ಕೇವಲ BJP ಅಲ್ಲ, ನಮ್ಮ ರಾಜ್ಯದ JDS ವರೆಗೂ ಬಂದಿದೆ. ಅದರ ಇಡೀ ವಿವರಗಳನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲ ನಂಬರ್ 1 ಅತಿ ಹೆಚ್ಚು ಹಣ ಸ್ವೀಕರಿಸಿದ ಪಕ್ಷ BJP 6061 ಕೋಟಿ. ನೀವು ಇದನ್ನೆಲ್ಲ ನೆನಪಿಟ್ಕೊಳ್ತಾ ಹೋಗಿ, ಅದಕ್ಕೆ ನಾನು ಮತ್ತೆ ರಿಜಾಯಿಂಡರ್ ಕೊಡ್ತೇನೆ. ಕಾರಣ ಏನು ಹಾಗಾದರೆ? BJPಗೆ ಇಷ್ಟು ಅತಿ ಹೆಚ್ಚು 6061 ಕೋಟಿ ಹಣ ಬರಲಿಕ್ಕೆ ಕಾರಣ ಏನು? ಕಾರಣ ಭಾಳ ಸಿಂಪಲ್ ಆಗಿದೆ. ಏನು ಅಂತಂದರೆ 303 MP ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಆಮೇಲೆ ಅತಿ ಹೆಚ್ಚು ರಾಜ್ಯದಲ್ಲಿ ಅಧಿಕಾರವನ್ನು ಹೊಂದಿದೆ. ಹಾಗಾಗಿ ಸಹಜವಾಗಿ ಆ ಸ್ಥಾನದಲ್ಲಿ ಬಹುಶಃ ಕಾಂಗ್ರೆಸ್ ಇದ್ದರೂ ಕೂಡ ಇದಕ್ಕಿಂತ ಹೆಚ್ಚು ಬರ್ತಾ ಇತ್ತು. ಸೊ
ಒಂದು ರೀತಿಯಲ್ಲಿ ನಿಮಗೆ ಎಲೆಕ್ಷನ್ ಬಾಂಡ್ ಅಂತ ಮಾತಾಡುವಾಗ ಇನ್ನೊಂದು ಮಾತನ್ನು ಸೇರಿಸ್ಬೇಕು ನಾನು. ಅರುಣ್ ಜೇಟ್ಲಿ ಅವರು ಈ ಬಾಂಡನ್ನು ತರುವಲ್ಲಿವರೆಗೆ ನೆನಪಿಡಿ, 75 ವರ್ಷಗಳಲ್ಲಿ 58-59 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ಸು ಈಗ ಏನು ಎದ್ನೋ ಬಿದ್ದೋ ಅಂತ ಮೋದಿಯವರ ಮೇಲೆ ಆರೋಪ ಹೊರಿಸ್ಲಿಕ್ಕೆ ಹೊರಟಿದೆಯಲ್ಲ, 59 ವರ್ಷ ಯಾವುದೇ ರೀತಿಯ ತೆರಿಗೆ ಹಣವನ್ನು ಸ್ವೀಕರಿಸಿಲ್ಲ ಯಾವ ಪಕ್ಷವು. ಕಳ್ಳ ದುಡ್ಡನ್ನೇ ಸ್ವೀಕರಿಸಿದ್ದು, ಕಪ್ಪು ಹಣವನ್ನೇ ಸ್ವೀಕರಿಸಿದ್ದು. ಅತಿ ಹೆಚ್ಚು ಅಧಿಕಾರದಲ್ಲಿದ್ದಂಥ ಪಕ್ಷ ಕಾಂಗ್ರೆಸ್ಸು. ಹಾಗಾದರೆ ಕಪ್ಪು ಹಣವನ್ನು ಯಾರು ಹೆಚ್ಚು ಪಡೆದದ್ದು ಈ ದೇಶದ 75 ವರ್ಷದಲ್ಲಿ? ಕಾಂಗ್ರೆಸ್ ಅನ್ನೋದನ್ನು ಮತ್ತೆ ನಾನು ಹೇಳಬೇಕೇನು? ಅಂಥ ಕಪ್ಪು ಹಣವನ್ನು ತಿಂದು 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 ಕೊಬ್ಬಿದ ಈ ಕಾಂಗ್ರೆಸ್ಸು ಈಗ ಎಲೆಕ್ಷನ್ ಬಾಂಡು ಅದು ತೆರಿಗೆ ಹಣದ ಮೂಲಕ ಬಂದಿದೆ. ಸಹಜವಾಗಿ ಆಡಳಿತದಲ್ಲಿದ್ದಂಥ ಪಕ್ಷ ಅತಿ ಹೆಚ್ಚು ರಾಜ್ಯವನ್ನು ಆಡಳಿತ ಮಾಡಿಕೊಂಡಿದೆ. ಅದರಿಂದ ಅದಕ್ಕೆ 6061 ಕೋಟಿ ಬಂದಿದೆ. ಆದರೂ ಇಷ್ಟು ಮಾತಾಡ್ತಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಆಗಾಗ ಹೇಳ್ತೇನಲ್ಲ ನಾನು. ಹಾಗೆ ನೋಡಿ, ನಿಮ್ಮೆಲ್ಲರ ದೃಷ್ಟಿ ಏನಿತ್ತು, ಎರಡನೇ ಪಕ್ಷ ಹಂತದಲ್ಲಿ ಯಾರಿರಬೇಕು? ಕಾಂಗ್ರೆಸ್ ಇರಬೇಕು ಅಂತಿತ್ತಲ್ಲ, ಅದು ಅಲ್ಲ. ಈ ಎಲೆಕ್ಷನ್ ಬಾಂಡಿನ ಮೂಲಕ ಹಣ ಪಡೆದಂಥ ಪಕ್ಷದಲ್ಲಿ ಎರಡನೇ ಸ್ಥಾನ ಮೋದಿಯವರು ಭ್ರಷ್ಟರು, ಮೋದಿ ಧೋಕಾ, ಮೋದಿ ದೇಶವನ್ನು ಬರ್ಬಾದ್ ಮಾಡಿದರು, ಹಾಗೆ ಹೀಗೆ ಬಿ ಜೆ ಪಿ ಭ್ರಷ್ಟ ಪಕ್ಷ, ದೇಶವನ್ನು ಬಿ ಜೆ ಪಿ ಲೂಟಿ ಮಾಡ್ತಾ ಇದೆ, ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದೆ, ಎಲ್ಲ ಯದ್ವಾ ತದ್ವಾ ಕಾನೂನನ್ನು ಉಲ್ಲಂಘಿಸುವ ಮಟ್ಟಕ್ಕೆ ಏನು ಮಾತಾಡ್ತಾ ಇದ್ರಲ್ಲ. TMC ತೃಣಮೂಲ ಕಾಂಗ್ರೆಸ್ಸಿನ ಅಧಿನಾಯಕಿ ದೀದಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಆಶ್ಚರ್ಯ ಆಗ್ಬೋದು ನಿಮಗೆ. TMCಯ ಈ ಎಲೆಕ್ಷನ್ ಬಾಂಡ್ ಮೂಲಕ ಬಂದ ಹಣ ಎಷ್ಟು ಗೊತ್ತಾ? 1610 ಕೋಟಿ. ಕೇವಲ ಒಂದೇ ಒಂದು ವೆಸ್ಟ್ ಬೆಂಗಾಲದಲ್ಲಿ ಅಧಿಕಾರದಲ್ಲಿದ್ದಂಥ ಪಕ್ಷ, ಇದನ್ನು ನೆನಪಿಡಿ, 1610 ಕೋಟಿಯನ್ನು ಪಡೆದಿದೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯವನ್ನು ಆಳ್ತಾ ಇದೆ BJP. ಕೇಂದ್ರದಲ್ಲಿ 10 ವರ್ಷದಿಂದ ಅಧಿಕಾರದಲ್ಲಿದೆ. ಅದು ಪಡೆದದ್ದು 6061 ಕೋಟಿ. ಇದನ್ನು ಟೋಟಲ್ ಆಗಿ ಹೇಳೋದಿದ್ರೆ ಒಟ್ಟು 20,000 ಕೋಟಿ ಇದನ್ನು ಕೊಟ್ಟಿದೆ SBI ಎಲೆಕ್ಷನ್ ಬಾಂಡಿನ ವಿವರಗಳನ್ನು. ಅದರಲ್ಲಿ 6061 ಕೋಟಿ ತೆಗೆದರೆ 14,000 ಕೋಟಿ ಉಳಿತದಲ್ಲ, ಉಳಿದದ್ದು ಅದು ಪ್ರತಿಪಕ್ಷಕ್ಕೆ ಬಂದಿದೆ. ಇದನ್ನು ನೆನಪಿಡಬೇಕು. ಪ್ರತಿಪಕ್ಷ ಈಗ ಆರೋಪಿಸ್ತಾ ಇದೆಯಲ್ಲ, ಅತಿ ಹೆಚ್ಚು ಹಣವನ್ನು ಪಡೆದದ್ದು ಯಾರು? ಪ್ರತಿಪಕ್ಷದವರು ಟೋಟಲ್ ಆಗಿ. ಅದರ ವಿವರವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಕಾಂಗ್ರೆಸ್ಸು 1422 ಕೋಟಿ ಮೂರನೇ ಸ್ಥಾನದಲ್ಲಿದೆ. BRS 1215 ಕೋಟಿ. ಇನ್ನು KC ಚಂದ್ರಶೇಖರ್ ಅವರ BRSನ ಬಗ್ಗೆ ಹೇಳ್ತಾ ಇರೋದು, ಒಂದೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದು ತೆಲಂಗಾಣ 1215 ಕೋಟಿ ಪಡೆದಿದೆ. ನೋಡಿ, ಇವರ ವಿವರಗಳು. ಕೋಲ್ಕೋಟ್ ಪೆಟ್ಟು ತಿನ್ನುವ ವ್ಯಾಪಾರ ಅನ್ನೋದಿದೆ. ಇನ್ನು BJD 776 ಕೋಟಿಯನ್ನು ತೆಗೆದುಕೊಂಡಿದೆ, ಅದು 5ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ DMK 631 ಕೋಟಿ. YSRKCP ಇದು 337 ಕೋಟಿಯನ್ನು ಪಡ್ಕೊಂಡಿದೆ. ಇನ್ನು TDP 219 ಕೋಟಿಯನ್ನು ಪಡ್ಕೊಂಡಿದೆ. ಶಿವಸೇನೆ 58 ಕೋಟಿಯನ್ನು ಪಡ್ಕೊಂಡಿದೆ. RJD 73 ಕೋಟಿಯನ್ನು ಪಡ್ಕೊಂಡಿದೆ. AAP, ನಾನು ಸತ್ಯ ಹರಿಶ್ಚಂದ್ರನ ತುಂಡು, ನನಗೆ ಬಂಗ್ಲೆ ಬೇಡ, ಅದು ಬೇಡ, ಕಾರ್ ಬೇಡ, ನಾನು ಸಿಂಪಲ್ಲು, ನನಗೊಂದು ಪೊರ್ಕೆ ಇದ್ರೆ ಸಾಕು, ಒಂದು ಟೊಪ್ಪಿದ್ರೆ ಸಾಕು ಅಂತ ಹೇಳ್ತಿದ್ರಲ್ಲ ಕೇಜ್ರಿವಾಲು, ಆಪು ಕೇವಲ ದೆಹಲಿ ಅಧಿಕಾರದಲ್ಲಿರುವಂಥದ್ದು 65 ಕೋಟಿಯನ್ನು ಪಡ್ಕೊಂಡಿದೆ. ಇನ್ನು JDS ನಮ್ಮ ಲೋಕಲ್ಲು 44 ಕೋಟಿಯನ್ನು ಪಡ್ಕೊಂಡಿದೆ. ಈಗ ಈ ಪಡ್ಕೊಳ್ಳುವ ಹಕ್ಕು ಇದೆ. ಆಮೇಲೆ ಭಾರತದಲ್ಲಿ ಒಮ್ಮೆ ಎಲೆಕ್ಷನ್ ಆದರೆ $14 ಬಿಲಿಯನ್ ಖರ್ಚಾಗ್ತದೆ ಅಂತ ಒಂದು ಲೆಕ್ಕಾಚಾರ. ಅಂದರೆ 1,15,000 ಕೋಟಿ ಖರ್ಚಾಗುತ್ತೆ ಅಂತ. ಹಾಗಾಗಿ ಅಭ್ಯರ್ಥಿಗೆ ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಖರ್ಚು ಮಾಡಬಾರ್ದು ಅಂತ ಈಗ ನೀತಿ ಸಂಹಿತೆ ಬಂದಿದೆ. ಆದರೆ ಪಕ್ಷಕ್ಕೆ ಈ ನೀತಿ ಸಂಹಿತೆ ಇಲ್ಲ. ಇನ್ನು ನೀವು MP ಈಗ ಯಾರೋ ಮಾತಾಡುವಾಗ ಕೇಳ್ಬೋದು, ಹಾಗಾದರೆ BJPಗೆ ಯಾರೋ 6061 ಕೋಟಿ ಇಷ್ಟೆಲ್ಲ ವಿವರಗಳನ್ನು ಕೊಟ್ಟರಲ್ಲ, MP ಪ್ರಕಾರ ಹೋದರೆ ಯಾರಿಗೆ ಜಾಸ್ತಿ ಬಂದಿದೆ ನೋಡಿಬಿಡೋಣ. ಯಾಕೆಂದರೆ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, BJP ಭ್ರಷ್ಟ ಪಕ್ಷ, ಭ್ರಷ್ಟಾಚಾರ ಮಾಡಿದೆ, 10 ವರ್ಷದ ಎಲೆಕ್ಷನ್ ಬಾಂಡಿನ ಹೆಸರಿನಲ್ಲಿ ಹಪ್ತಾ ವಸೂಲು ಮಾಡಿದೆ, ಇವೆಲ್ಲ ಹೇಳ್ತಾ ಇದೆಯಲ್ಲ, ಅದನ್ನೆಲ್ಲ ನೋಡ್ಬಿಡೋಣ. ಹಾಗಾದರೆ 303 MP BJP ಅವರಿಗೆ. ತಲಾ ಎಷ್ಟು ಬರುತ್ತೆ ಅವರಿಗೆ? 20.3 ಕೋಟಿ ಬರುತ್ತೆ.
ಎಷ್ಟು ಬರುತ್ತೆ? ಬಿ ಜೆ ಪಿ ಎಂ ಪಿಗಳಿಗೆ ತಲಾ 20.3 ಕೋಟಿ ಒಬ್ಬರಿಗೆ ಬರುತ್ತೆ. ಅದೇ ಕಾಂಗ್ರೆಸ್ಸಿಗೆ ಬಂದರೆ 27.3 ಕೋಟಿ ಬರುತ್ತೆ ಒಬ್ಬೊಬ್ಬ ಎಂ ಪಿಗೆ. ಹೇಗಿದೆ ಇದರ ಚಮತ್ಕಾರ ನೋಡಿ. ಬಿ ಜೆ ಪಿಯವರಿಗೆ 20.3 ಕೋಟಿ ತಲಾ ಅದರ ಡಿವೈಡ್ ಮಾಡಿದ್ರೆ ಕಾಂಗ್ರೆಸ್ಸಿಗೆ 27.3 ಕೋಟಿ ಬರ್ತಾ ಇದೆ. ಹಾಗೆಯೇ ಟಿ ಎಮ್ ಸಿ ಒಬ್ಬ ಎಂ ಪಿಗೆ 73.68 ಕೋಟಿ ಬರ್ತಾ ಇದೆ. ಇವರೆಲ್ಲ ಬಿ ಜೆ ಪಿ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಲಿಕ್ಕೆ ಹೊರಟವರು ಇವರೆಲ್ಲ ಪ್ರತಿಪಕ್ಷಗಳು, INDA. ಇನ್ನು ಬಿ ಜೆ ಡಿ 70.5 ಬರ್ತಾ ಇದೆ, ಯಾಕೆಂದರೆ ಅವರೆಲ್ಲ ಎಂ ಪಿಗಳ ಸಂಖ್ಯೆ ಕಡಿಮೆ. ಇನ್ನು DMK ಭಯಂಕರ ಮಾತಾಡ್ತಾ ಇದೆ, 70.69 ಕೋಟಿ ಬರ್ತಾ ಇದೆ ಒಬ್ಬ ಎಂ ಪಿಗೆ. YSRCP 20 ಕೋಟಿ ಬರುತ್ತೆ. TDP 110 ಕೋಟಿ ಬರುತ್ತೆ, ಯಾಕೆಂದರೆ ಎಂ ಪಿ ಇರೋದು ಎರಡೇ ತಾನೇ ಅವ್ರದ್ದು, ಆದ್ದರಿಂದ ಅವರಿಗೆ ತಲಾ ಜಾಸ್ತಿ ಬರುತ್ತೆ. JDSಗೆ 40 ಕೋಟಿ ಬರುತ್ತೆ, ಯಾಕೆಂದರೆ ಒಂದೇ ಎಂ ಪಿ ಇರೋದು, ಹಾಗಾಗಿ ಅದು ಈ ಥರ ಬರುತ್ತೆ. ಇಲ್ಲಿ ಇನ್ನೊಂದು ಹಿಕ್ಮತ್ತಿತ್ತು. ಕಾಂಗ್ರೆಸ್ಸಿನ ಬಹಳ ದೊಡ್ಡ ನಿರೀಕ್ಷೆ ಏನಿತ್ತು, ಎಲೆಕ್ಷನ್ ಬಾಂಡಿನ ವಿವರ ಬರುತ್ತೆ, ಅದರಲ್ಲಿ ಅದಾನಿ ಮತ್ತು ಅಂಬಾನಿ ಅವರ ಹೆಸರು ಬರುತ್ತೆ. ಆವಾಗ ಅದವರಿಬ್ಬರ ಹೆಸರನ್ನು ಹಿಡ್ಕೊಂಡು ಮೋದಿಯವರನ್ನು ರುಬ್ಬಬಹುದು, ಗುಮ್ಮಬಹುದು ಅಂತಲೇ ಲೆಕ್ಕಾಚಾರ ಇತ್ತು. ತಮಾಷೆ ಅಂತಂದರೆ ಈ ಇಡೀ 20,000 ಕೋಟಿಯ ಎಲೆಕ್ಷನ್ ಬಾಂಡಿನ ವಿವರಗಳನ್ನು SBI ಏನು ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ, ಅದರಲ್ಲಿ ಅದಾನಿ ಅಂಬಾನಿ ಹೆಸರು ಇಲ್ಲ, ಅವರ ಹೆಸರಿಲ್ಲ. ಯಾಕೆಂದರೆ ಫಲಾನುಭವಿಗಳು ಕಿಕ್ ಬ್ಯಾಕ್ ರೂಪದಲ್ಲಿ ಕೊಡಬಹುದು ಅಂತ. ಈಗ ಅಲ್ಲಿ ಏನು ಬಂದಿರೋ ಪ್ರಶ್ನೆ ಏನು, ಯಾಕೆ ಹೆಸರನ್ನು ನೀವು ಗೌಪ್ಯವಾಗಿ ಇಡ್ಲಿಕ್ಕೆ ಕೊಟ್ಟಿದ್ದೀರಿ ಅಂದರೆ, ನಿಮ್ಮ ಹತ್ರ ಟೆಂಡರ್ ತಗೊಳ್ತಾರೆ, ಇನ್ನೊಂದು ತಗೊಳ್ತಾರೆ, ಮಗದೊಂದು ತಗೊಳ್ತಾರೆ, ಅದಕ್ಕೆ ಕಿಕ್ ಬ್ಯಾಕ್ ಆಗಿ ಬಾಂಡ್ ಖರೀದಿಸಿ ನಿಮಗೆ ಹಣವನ್ನು ಕೊಡ್ತಾರಲ್ಲ ಅವರು, ಅದು ಇರಬಹುದು ಅಂತ. ಕೋರ್ಟಿನ ಅಂಬೋಣವೂ ಹೌದು, ಅರ್ಜಿದಾರರ ಅಂಬೋಣವೂ ಹೌದು, ಪ್ರತಿಪಕ್ಷದವರ ಅಂಬೋಣವೂ ಹೌದು. ಆದರೆ ಅದಾನಿ ಅಂಬಾನಿ ಹೆಸರು ಬರುತ್ತೆ ಅಂತ ಕಾದು ಕೂತಿದ್ದಂಥ ಕಾಂಗ್ರೆಸ್ಸಿಗೆ ತೀವ್ರ ನಿರಾಶೆ. ಯಾಕೆಂತಂದರೆ ಅದಾನಿ ಅಂಬಾನಿ ಹೆಸರು ಇಲ್ಲ. ಹಾಗಾದರೆ ಅತಿ ಹೆಚ್ಚು ಚುನಾವಣಾ ಬಾಂಡನ್ನು ಖರೀದಿ ಮಾಡಿದವರು ಯಾರು ಅಂತ ನೋಡಿದ್ರೆ, ಫ್ಯೂಚರ್ ಗೇಮಿಂಗ್ ಕಂಪನಿ 1368 ಕೋಟಿಯನ್ನು ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿದೆ. ಎರಡನೇ ಸ್ಥಾನದಲ್ಲಿ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ 966 ಕೋಟಿಯನ್ನು ಅದು ಬಾಂಡನ್ನು ಖರೀದಿ ಮಾಡಿದೆ. ಮೂರನೇ ಸ್ಥಾನದಲ್ಲಿ ಕ್ವಿಕ್ ಸಪ್ಲೈ ಚೇಂಜ್ ಸಿಸ್ಟಮ್ ಅದು 410 ಕೋಟಿ ಬಾಂಡನ್ನು ಖರೀದಿ ಮಾಡಿದೆ. ಇನ್ನು ವೇದಾಂತ್ ಲಿಮಿಟೆಡ್ 400 ಕೋಟಿ ಬಾಂಡನ್ನು ಖರೀದಿ ಮಾಡಿದೆ. ಈಗ ಯಾವ್ಯಾವ ಪಕ್ಷ ಯಾವ್ಯಾವ ಕಂಪನಿ ಇಲ್ಲಿ ಏನು ಬಾಂಡ್ ಖರೀದಿ ಮಾಡಿ ದುಡ್ಡು ಕೊಟ್ಟಿದೆ, ಅದು ಯಾರ್ಯಾರಿಗೆ ಕೊಟ್ಟಿದೆ, ಯಾವ್ಯಾವ ಪಕ್ಷಕ್ಕೆ ಕೊಟ್ಟಿದೆ ಅನ್ನುವ ವಿವರ ಇನ್ನಷ್ಟೇ ಬಿಡುಗಡೆ ಆಗಬೇಕು. ಅದಕ್ಕೂ SBIಗೆ ಟೈಮ್ ಬೌಂಡನ್ನು ಹಾಕಿದೆ ಸುಪ್ರೀಂ ಕೋರ್ಟ್, ಚಾಟಿ ಬೀಸಿದೆ. ಅದರ ಎಲ್ಲ ವಿವರಗಳನ್ನು ನೀವು ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೊಡತಕ್ಕದ್ದು ಅಂತ ಹೇಳಿದೆ. ಅದರ ಹುಡುಕಾಟದಲ್ಲಿದೆ, ಬಹುಶಃ ಇನ್ನೊಂದು 2 ದಿನದಲ್ಲಿ ಬರ್ಬೋದು, ಆವಾಗ ಗೊತ್ತಾಗುತ್ತೆ. ಇನ್ನೊಂದು ಆರೋಪ ಏನು ಅಂದರೆ, ನೀವು ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿ ದುಡ್ಡು ತಗೊಂಡಿದ್ರಲ್ಲ, ಆ ತಗೊಳ್ಳುವಿಕೆಗೆ ನೀವು EDಯನ್ನು ಬಳಸಿದ್ದೀರಿ, CBIಯನ್ನು ಬಳಸಿದ್ದೀರಿ, IT ಬಳಸಿದ್ದೀರಿ, ಒಂದು ಕಡೆ ರೈಡ್ ಮಾಡ್ತೀರಿ, ಬೆದರಿಸ್ತೀರಿ, ಹಣ ತಗೊಳ್ತೀರಿ ಅಂತ ಹಪ್ತಾ ವಸೂಲಿ ರೀತಿಯಲ್ಲಿ ಹಣ ತಗೊಂಡಿದ್ದಾರೆ. ನಮ್ಮ ಏನು ಈ ಎಲೆಕ್ಷನ್ ಬಾಂಡ್ ಹಗರಣದ ಸಂದರ್ಭದಲ್ಲಿ ನೀವು ಯಾವುದೇ ಆಧಾರ ಇಲ್ಲದೇ ನಮ್ಮ ಅಕೌಂಟನ್ನು ಫ್ರೀಸ್ ಮಾಡಿದ್ದೀರಿ, ಸ್ಥಗಿತಗೊಳಿಸಿದ್ದೀರಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ನಿಜವಾಗಿ ಹೇಳಬೇಕು ಅಂದರೆ BJPಯ ಅಕೌಂಟನ್ನು ಫ್ರೀಸ್ ಮಾಡಬೇಕು, ಫ್ರೀಸ್ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಇಲ್ಲಿರೋ ಪ್ರಶ್ನೆ, ಪಾರದರ್ಶಕತೆ ಇಲ್ಲ ಅಂತಾಯಿತು, ಅದಕ್ಕೆ ಕೋರ್ಟು ಮಾತಾಡಿದೆ, ಅದನ್ನು ಬ್ಯಾನ್ ಮಾಡಿದೆ, ಆಯಿತು. ಆದರೆ ನಾನು ಹೇಳೋದು, ದೇಣಿಗೆ ಕೊಟ್ಟವರ ಮೇಲೆ IT ರೈಡ್ ಆಗಿದೆ, CBI ಕೇಸಿದೆ, ಹಣ ವರ್ಗಾವಣೆಯ ಕೇಸಿದೆ, ಎಲ್ಲವೂ ಇದೆ, ವೇದಾಂತೋ ಅದ್ರ ಮೇಲೆಲ್ಲ ಇದೆ. ನೀವು ಇದನ್ನು ಒಂದು ರೀತಿಯಲ್ಲಿ IT ರೈಡ್ ಮಾಡಿಸ್ತೀರಿ, ಅವರಿಂದ ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿಸ್ತೀರಿ ಅನ್ನುವಂಥ ಒಂದು ಪಿಕ್ಚರ್ ಕೊಡಲಿಕ್ಕೆ ಹೊರಟಿದ್ದೀರಿ. ಆದರೆ ಇದು ಅತ್ಯಂತ ಸುಳ್ಳು. ಯಾಕೆ ಅಂತಂದರೆ, ಈ ಬಾಂಡ್ ಖರೀದಿ ಮಾಡಿದ ಕಾಲ ಯಾವುದು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು, ಒಂದು. ಎರಡನೇದು, ಇವ್ರ ಮೇಲೆ ರೈಡ್ ಆದದ್ದು ಇತ್ಯಾದಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಒಂದು ನೆನಪಿಡಿ, ಬಾಂಡ್ ಖರೀದಿ ಮಾಡಿದವರು
ಅವರ ಸಂಸ್ಥೆ ಮೇಲೆ ಅವರ ಮೇಲೆ ಐ ಟಿ ರೈಡು ಇ ಡಿ ಅಥವಾ CBI ಕೇಸ್ ಇದೆ ಅಂತ ನೀವು ಭಾವಿಸ್ತೀರಿ. ಆದರೆ ಆ ಕೇಸನ್ನು ಹಿಂತೆಗೆದುಕೊಳ್ಳಲಾಗಿದೆಯಾ? ಆ ಕೇಸನ್ನು ಸ್ಥಗಿತಗೊಳಿಸಲಾಗಿದೆಯಾ? ಅಥವಾ ಆ ಕೇಸನ್ನು ಇದ್ದಕ್ಕಿದ್ದ ಹಾಗೆ ಮುಚ್ಚಲಾಗಿದೆಯಾ? ಇಲ್ಲ. ಯಾವುದೇ ಈ ರೀತಿಯ ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿದ ಕಂಪನಿ ಅಥವಾ ವ್ಯಕ್ತಿಗಳ ಮೇಲೆ ED, ID, IT ಅಥವಾ CBI ಕೇಸ್ ಇದೆಯೋ ಅವೆಲ್ಲವೂ ಚಾಲ್ತಿಯಲ್ಲಿದೆ. ಅಷ್ಟೇ ಅಲ್ಲ, ಅತ್ಯಂತ ವೇಗದ ಗತಿಯಲ್ಲಿ ಚಲಾವಣೆಯಲ್ಲಿ ಅದು ತನಿಖೆ ಆಗ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು? ನೀವು ಬಾಂಡ್ ಖರೀದಿ ಮಾಡಿದ್ದೀರಿ ಅನ್ನುವ ಕಾರಣಕ್ಕಾಗಿ ನಿಮಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ, ನಾವು ನಿಮ್ಮನ್ನು ಬಿಟ್ಟಿಲ್ಲ. ನೀವು ದೇಶಕ್ಕೆ ಆರ್ಥಿಕವಾಗಿ ಮೋಸ ಮಾಡಿದ್ದಕ್ಕೆ ನಿಮ್ಮ ಮೇಲೆ ರೇಡ್ ಮಾಡಿದ್ದೇವೆ, ಕೇಸ್ ಹಾಕಿದ್ದೇವೆ, ನಿಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದೇವೆ. ಹಾಗಾದರೆ ಇದು ಪಾರದರ್ಶಕತೆ ಯಾವ ಪಕ್ಷದಲ್ಲಿದೆ ಈಗ? ಬಾಕಿ ಆದರೆ ಏನು ನೀವು ರಕ್ಷೆ ಮಾಡಬಹುದಿತ್ತು? ಈಗ ಇವ್ರಿಗೂ ಹೇಳಿದ ಆರೋಪಕ್ಕೆ ಏನಾಗಬೇಕಿತ್ತು? ನೀವು ಬಾಂಡ್ ಖರೀದಿ ಮಾಡಿದ್ದೀರಿ, ಆ ಮೂಲಕ ಕಿಕ್ ಬ್ಯಾಕೋ ಹಣವನ್ನು ಕೊಟ್ಟಿದ್ದೀರಿ, ದೇಣಿಗೆಯನ್ನು ಕೊಟ್ಟಿದ್ದೀರಿ, ಆ ಕಾರಣಕ್ಕಾಗಿ ನಿಮ್ಮ ಮೇಲಿದ್ದ ಕೇಸನ್ನು ಬರ್ಖಾಸ್ತುಗೊಳಿಸಲಾಗಿದೆ ಅಥವಾ ಅದನ್ನು ಕೇಸನ್ನು ಸ್ಥಗಿತಗೊಳಿಸಲಾಗಿದೆ. ಈ ರೀತಿ ಮಾಡಿದಾಗ ಮಾತ್ರ ನಿಮ್ಮ ಆರೋಪಕ್ಕೆ, ಕಾಂಗ್ರೆಸ್ನ ಆರೋಪಕ್ಕೆ ಹುರುಳಿದೆ. ಇಲ್ಲದಿದ್ದರೆ ಹಪ್ತ ವಸೂಲಿ ಹೆಂಗಾಗುತ್ತದೋ? ಅವರಿಗೆ ಬಂದದ್ದು ದೇಣಿಗೆ ಅಲ್ಲ, ನಿಮಗೆ ಬಂದದ್ದು ದೇಣಿಗೆ, BJPಗೆ ಬಂದದ್ದು ಹಪ್ತ ಹೇಗಾಗುತ್ತದೋ? ಈ ರೇಷುವನ್ನು ತೆಗೆದುಕೊಂಡ್ರೆ 6061 ಕೋಟಿ ಒಂದು 10 ವರ್ಷದಲ್ಲಿ ಅಧಿಕಾರದಲ್ಲಿದ್ದಂಥ ಪಕ್ಷಕ್ಕೆ, ಬಹುತೇಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ BJPಗೆ ಈ ಪ್ರಮಾಣದಲ್ಲಿ ಬರುತ್ತೆ. ಯಾವುದೋ ಒಂದೊಂದು ಕಡೆ ಅಧಿಕಾರದಲ್ಲಿದ್ದಂಥ ಪಕ್ಷಕ್ಕೆ ಸಾವಿರ ಕೋಟಿ ಬರುತ್ತೆ. ಕಾಂಗ್ರೆಸ್ಸಿಗೂ ಸೇರಿ ಎಲ್ಲದಕ್ಕೂ ಅಲ್ಲೂ ಅಧಿಕಾರದಲ್ಲಿಲ್ಲ. ಈಗೊಂದು ಕರ್ನಾಟಕ ಮತ್ತು ಅಲ್ಲೊಂದೆರಡು ಇದ್ದದ್ದು 2 ಹೋಯಿತು. ಇಷ್ಟಾಗಿಯೂ ನಿಮಗೆ ಈ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಅಂತಾದರೆ ಈ ದೇಣಿಗೆ ಹರಿದು ಬಂದಂಥ ಶೇಕಡಾವಾರು ಅಥವಾ ಅದರ ಪ್ರಮಾಣ ಬದ್ಧತೆ ಆಡಳಿತ ಪಕ್ಷಕ್ಕಿಂತ, ಪ್ರಭಾವಿ ಪಕ್ಷಕ್ಕಿಂತ ಪ್ರತಿಪಕ್ಷಗಳಲ್ಲಿ ಹೆಚ್ಚು ಕಾಣ್ತಾ ಇದೆಯಲ್ಲ. ಇದಕ್ಕೇನು ಹೇಳ್ತೀರಿ? ಅದಾನಿ ಅಂಬಾನಿ ಅಂತ ಕುಣಿತಾ ಇದ್ರಿ, ಇಲ್ಲ, ಅವ್ರ ಹೆಸರೇ ಇಲ್ಲ. ಯಾರು ಎಲೆಕ್ಷನ್ ಬಾಂಡ್ ಖರೀದಿ ಮಾಡಿದಾರೋ ಅವ್ರ ಮೇಲೆ ಕೇಸ್ ಆದದ್ದು ಚಾಲ್ತಿಯಲ್ಲಿದೆ, ತನಿಖೆಯಲ್ಲಿದೆ. ಮತ್ತೆ ಹೇಗೆ ಭ್ರಷ್ಟ ಅಂತ ಹೇಳ್ತೀರಿ, ಭ್ರಷ್ಟಾಚಾರ ಅಂತ ಹೇಳ್ತೀರಿ, ಅಕ್ರಮ ಅಂತ ಹೇಳ್ತೀರಿ? ಕಾನೂನಾತ್ಮಕವಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಗೌಪ್ಯವಾಗಿಟ್ಟದ್ದು, ಇನ್ನು ಯಾರು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇನ್ನಷ್ಟೇ ಬರಬೇಕು. ಅದು ಬರಲಿ, ಅದು ಆಮೇಲಿನ ಮಾತು. ಈ ಹೊತ್ತಿನವರೆಗೆ ಎಲ್ಲ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಕಾಂಗ್ರೆಸ್ಸಿನ ಆರೋಪ ಯಾವುದೇ ಸತ್ಯದ ಆರೋಪ ಅಲ್ಲ, ಹುರುಳಿಲ್ಲದ ಆರೋಪ, ಬೇಸ್ಲೆಸ್ ಆರೋಪ. ಅದರ ಸಂಪೂರ್ಣ ವಿವರಗಳು ನಿಮ್ಮ ಕಣ್ಣೆದುರಿದೆ. ಅಂದರೆ ಎಲೆಕ್ಷನ್ನಿನ ಸಂದರ್ಭ ಅಂತ ಹೇಳಿ ಇದೊಂದು ಅಸ್ತ್ರ ಸಿಕ್ಕಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಉಪಯೋಗಿಸ್ಲಿಕ್ಕೆ ಹೊರಟಿದ್ರು. ಆದರೆ ಅಸ್ತ್ರ ಪ್ರತ್ಯಾಸ್ತ್ರವಾಗಿ ಅವರಿಗೇ ವಾಪಸ್ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದಕ್ಕೆ ಈಗಾಗಲೇ ಅಮಿತ್ ಶಾ ಅವರು ಇದೇ ಲೆಕ್ಕಾಚಾರವನ್ನು ಇಟ್ಕೊಂಡು ಉತ್ತರ ಕೊಟ್ಟಿದ್ದಾರೆ. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ಓಕೆ, ಕಳ್ಳ ಹಣ ಬರ್ತಾ ಇತ್ತು, ಕಪ್ಪು ಹಣ ಬರ್ತಾ ಇತ್ತು, ಅದನ್ನು ತೆರಿಗೆ ಹಣಕ್ಕೆ ಬದಲಾಯಿಸಬೇಕು, ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕಾಗಿ, ಜನರ ತೆರಿಗೆ ಹಣ ಸದುಪಯೋಗ ಆಗಬೇಕು ಅನ್ನುವ ಕಾರಣಕ್ಕಾಗಿ ಜೇಟ್ಲಿ ಅವರ ಕಾಲದಲ್ಲಿ ಈ ಬಾಂಡನ್ನು ತಂದದ್ದು. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳಿರ್ಬೋದು, ನಾವು ಅದನ್ನು ಸರಿಪಡಿಸ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಅದೇ ಅಮಿತ್ ಶಾ ಹೇಳಿದ್ದಾರೆ, ನಿಮಗೆಷ್ಟು ಬಂದಿದೆ? ನಮಗೆ 6061 ಕೋಟಿ, ನಿಮಗೆ ಪ್ರತಿಪಕ್ಷಗಳಿಗೆ 14,000 ಕೋಟಿ ಬಂದಿದೆ, ಅದಕ್ಕೆ ಉತ್ತರ ಕೊಡಿ. ತಲಾ MP ತೆಗೆದರೆ ಅದರ ರೇಷಿಯೋ ಎಷ್ಟಿದೆ? ನಮ್ಮದು ಎಷ್ಟಿದೆ? 20.3, ನಿಮ್ಮದು 27 ಪಾಯಿಂಟ್ ಚಿಲ್ಲರೆ, ಬಾಕಿಯವ್ರದ್ದೆಲ್ಲ ಎಷ್ಟು ಬರ್ತಾ ಇದೆ ಅಂತ ಈಗಾಗಲೇ ನಿಮ್ಮ ಎದುರು ನಾನು ಇಟ್ಟಿದ್ದೇನೆ. ಅದನ್ನು ಅಮಿತ್ ಶಾ ಮಾತಾಡಿದ್ದಾರೆ. ಅದು ಹಾಗಾಗಿ ನೀವು ಮಾತಾಡ್ತಾ ಇರುವಾಗ ನಿಮಗೆ ಎಚ್ಚರ ತಪ್ಪಬೇಡಿ, ಒಟ್ಟಾರೆ ಮಾತಾಡಬೇಡಿ ಅನ್ನುವಂಥ ವಾರ್ನಿಂಗನ್ನು ಅವ್ರು ಕೊಟ್ಟಿದ್ದಾರೆ. ನಾನು ಯಾಕೆ ಈ ಸಬ್ಜೆಕ್ಟನ್ನು ಎತ್ಕೊಂಡೆ ಇವತ್ತು ಅಂತಂದರೆ, ಈ ಎಲೆಕ್ಷನ್ ಬಾಂಡ್ ಅನ್ನುವಂಥ ಒಂದು ಅಸ್ತ್ರವನ್ನು ಇಟ್ಟುಕೊಂಡು ಸತ್ಯವಲ್ಲದ, ಯಾವುದೇ ತಾರ್ಕಿಕತೆ ಇಲ್ಲದ, ಪಕ್ಕಾ ಅಂಕಿಅಂಶಗಳನ್ನು ಜನರೆದುರು ಹಿಡ್ದೇನೆ ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆದಾಗೆ BJPಯನ್ನು ಮತ್ತು ಮೋದಿಯವರನ್ನು ಭ್ರಷ್ಟಾಚಾರಕ್ಕೆ ಇವರು ಮುಂದಾಗಿದ್ದಾರೆ, 10 ವರ್ಷದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಒಂದು ವೇಗಾದಂಥ ಆರೋಪವನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಏನು ಹೊರಟಿತ್ತು, ಅದು ಅಕ್ಷರಶಃ ತಪ್ಪು, ಸುಳ್ಳು,
ಸುಳ್ಳು ಆರೋಪ ಅನ್ನೋದನ್ನು ನಿಮ್ಮೆದುರು ಇಡಬೇಕಾಗಿತ್ತು. ಅದನ್ನು ಇಟ್ಟಿದ್ದೇನೆ. ನಮಸ್ತೆ.